ಆ 13 ಕ್ಲಬ್ನು ನಿಜ ಹೇಳ್ಬೇಕಂದ್ರೆ ಅವರು ಸೇವೆ ಮಾಡೋ ಕ್ಲಬ್ಗಳು, ಅಂದ್ರೆ ಸೇವೆ ಮಾಡಕ್ ಬಂದಿರೋ ಕ್ಲಬ್ಗಳಲ್ಲ. ಈಗಾಗಲೇ ಸಮಾಜದಲ್ಲಿ ಒಂದು 100 ಸೇವೆಗಳನ್ನ ಮಾಡ್ತಿದ್ದ ಕ್ಲಬ್ಗಳು 13 ಆಗಿದೆ. ಬಹಳ ಸಂತೋಷ. ಮತ್ತೆ ಅದ್ರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಯಿಂದ ಈ ವರ್ಷ 50 LMF ಆಗಿದೆ. ಈ LMF ಆಗೋದಕ್ಕೆ ಮೂಲ ಕಾರಣ ಈ ಸಂಸ್ಥೆ ಮೇಲೆ ನೀವು ಇಟ್ಟಿರೋ ಪ್ರೀತಿ, ವಿಶ್ವಾಸ ಮತ್ತೆ ತ್ಯಾಗ. ಅಂದ್ರೆ ಒಂದು ಈ ಸಂಸ್ಥೆಗೆ LMF ಇಂದ ಸಂಸ್ಥೆಗೆ ಒಂದು ಪುಣ್ಯ ಕಾರ್ಯ ಮಾಡೋದಕ್ಕೆ ಒಳ್ಳೆಯದಾಗಲಿ ಅಂತ ನೀವೆಲ್ಲ ಏನ್ ನಿರ್ಧಾರ ಮಾಡಿದ್ದೀರೋ ಆ LMF 50 ಆಗೋದಕ್ಕೆ ಮೂಲ ಕಾರಣಕರ್ತರಿವೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಮ್ಮ ಏನು ಈ ಸಂಸ್ಥೆ ಬರೀ ಮಾತಲ್ಲೇ ಸೀಮಿತವಾಗದೆ 1000ಕ್ಕೂ ಹೆಚ್ಚು, ಈಗ ನಾವು ಅತಿ ಹೆಚ್ಚು ಲೆಕ್ಕಾಚಾರ ಇಟ್ಟಿಲ್ಲ, ಬಟ್ 1000ಕ್ಕೂ ಮೇಲ್ಪಟ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದೆ. ಅದಕ್ಕೆ ನೀವೆಲ್ಲರೂ ನಿಮ್ಮನ್ನ ಸಕ್ರಿಯವಾಗಿ ನಿಮ್ಮನ್ನ ಅಳವಡಿಸ್ಕೊಂಡಿದ್ದೀರಾ. ಮತ್ತೆ ಮಲ್ಟಿಪಲ್ ಅಲ್ಲಿ ನಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಭಾಗಿಯಾಗಿದ್ದೀವಿ. ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸೋಲ್ ಮಲ್ಟಿಪಲ್ ಅಲ್ಲಿ ಪ್ರಶಸ್ತಿಗಳು ಬಂದಿದೆ. ಸೊ ನಮ್ಗೋದ್ರ ಪ್ರಕಾರ ಆಗ ಹೋಗ್ಬಿಟ್ಟೆ ಸೂಪರ್ ಸ್ಟಾರ್ ಪ್ರಶಸ್ತಿ ಬಂದಿದೆ, ಅದಾದ್ಮೇಲೆ ಮೆಗಾ ಸ್ಟಾರ್ ಪ್ರಶಸ್ತಿ ಬಂದಿದೆ. ಇನ್ನೇನು ಮೈಸೂರು ಇನ್ನೇನು ಬೇಕಿದ್ದಕ್ಕಿಂತ ಮೊದಲನೇ ನಿಜೆಯಲ್ಲಿ ನಾವು 2ನೇ ವರ್ಷಕ್ಕೆ ಸೂಪರ್ ಸ್ಟಾರ್ ಪ್ರಶಸ್ತಿ, ಮೆಗಾ ಸ್ಟಾರ್ ಪ್ರಶಸ್ತಿ. ಅಂದ್ರೆ ಇಲ್ಲಿ ಎಷ್ಟು ಜನ ಕೂತಾರೆ ಎಲ್ಲರೂ ಸೂಪರ್ ಸ್ಟಾರ್ಗಳೇ, ಎಲ್ಲ ಮೆಗಾ ಸ್ಟಾರ್ಗಳೇ. ಪ್ರಶಸ್ತಿ ಗೌರ್ನರ್ ಆಗಿರೋದು ನನ್ ಕರೆದುಕೊಟ್ಟಿದ್ದಾರೆ, ಬಟ್ ಅದು ನಂದಲ್ಲ, ಎಲ್ಲ ನಿಮ್ದು. ಹಂಗಾಗಿ ಆ ಪ್ರಶಸ್ತಿಗೆ ಮುಖ್ಯ ಕಾರಣಕರ್ತರು ನೀವೇನೆ. ಆಮೇಲೆ ಈ ಒಂದು ಸಂಸ್ಥೆಗೆ ಇಷ್ಟೆಲ್ಲ ಆಗ್ತಾ ಇದೆ ಏನಕ್ಕೆ ಅಂದ್ರೆ ನೋಡಿ, ಸೈಲೆಂಟ್ ಕೂತಿರೋದು ಬೇಯಿದ್ರು. ಯಾಕೆಂದ್ರೆ ಪ್ರಶಸ್ತಿಗಿಂತ ಜಾಸ್ತಿ ಕೆಲಸ ಮಾಡಿ ಅಂತ ಇದ್ರು. ಯಾಕಂದ್ರೆ ಪ್ರಶಸ್ತಿ ಬರೋದು ನಮ್ಗೆ ಆ ಒಂದು ಇದರಲ್ಲಿ ನಾವು ಕನಸು ಕಂಡಿರ್ಲಿಲ್ಲ, ಬಟ್ ಅವ್ರು ಮಾಡ್ಬೇಕು ಅಂತ ಆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಬಟ್ ಅದಕ್ಕೆ ಮೂಲ ಒಂದು ಉದ್ದೇಶ ಮತ್ತು ಆಶೀರ್ವಾದ ಅಂದ್ರೆ ಈ ಪ್ರಶಸ್ತಿಗಳು. ಹಂಗಾಗಿ ಈ ಪ್ರಶಸ್ತಿ ಕಾರಣಕ್ಕೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳುತ್ತಾ, ಮತ್ತೆ ನನ್ನ ಕ್ಯಾಬಿನೆಟ್ ಅಲ್ಲಿ ಏನ್ ನಮ್ಮ ಬೆಟ್ಟೇಗೌಡರು, TCS ಬೆಟ್ಟೇಗೌಡರು, DCT ಕಿಟ್ಟೋಜಿ ಅವರು, PM ಶ್ರೀಶೈಲ ಅವರು, ಅಂಬೇಡ್ಕರ್ ಶ್ರೀ ಗಣೇಶ್ ಅವರು, ಸೊ ಇವರು ಸಹ ಸಂಪುಟದಲ್ಲಿ ಎಲ್ಲ ರೀತಿಯಲ್ಲಿ ನಮಗೆ ಹಣ ಆಗಿರ್ಬೋದು, ಬೇರೆ ತರ ಸೇವೆ ಆಗಿರ್ಬೋದು, ಆಮೇಲೆ ಅವರ ಸಮಯ ಆಗಿರ್ಬೋದು, ಜೊತೆಗೆ ಮಾರ್ಗದರ್ಶನ ಆಗಿರ್ಬೋದು, ಪ್ರತಿಯೊಂದು ಕೊಡ್ತಾ ಬಂದಿದ್ದಾರೆ. ಸೊ ರೀಜನ್ 1, 2, 3 ಆ 3 ಮಾಡಿದ್ರೆ ಹೇಗೆ ಅಂದ್ರೆ ಒಂದು 20 ರೀಜನ್ ಮಾಡುವಂತ ಕ್ವಾಲಿಟಿ ಕೆಲಸನ ನಮ್ಮ ಶೋಭಾ ಮೇಡಮ್ ಅವರು, ಡಾಕ್ಟರ್ ರಾಜ್ ಅವರು 1ನೇ ಬಾರಿ ಮಾಡಿದ್ರು, 3ನೇ ಬಾರಿ ಮಾಡಿದ್ರು ಡಾಕ್ಟರ್ ರವೀಶ್ ಅವರು ಅಭೂತವಾಗಿ ಮಾಡಿದ್ರು. ಏನು ಡಾಕ್ಟರ್ ಎಲ್ಲ ಬಂದ್ರೆ ನಮ್ಮ ನೋಡಿದ್ರೆ ಅಡ್ವೊಕೇಟ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಬೇಸ್ಟ್ಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಹೋರಾಟಗಾರರಿದ್ದಾರೆ, ಆಮೇಲೆ ನಮ್ಮ ಮಾಧ್ಯಮ ಮಿತ್ರರು ಒಂದಷ್ಟು ಜನ ಇದ್ದಾರೆ, ಪ್ರಿಂಟ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು, ಆ ಮಾಧ್ಯಮದವರು ಇದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಈ ವರ್ಗ ಅವಾಗ ಎಲ್ಲ ವರ್ಗದವರು ನಮ್ಮ ಜೊತೆಯಿಂದ ನಿಜವಾಗ್ಲೂ ನಾವು ಭಾಗ್ಯಶಾಲಿ ಅಂತ ಹೇಳ್ತಾ, ಅದ್ರ ಜೊತೆಗೆ ನಮ್ಮ ಈ ಸೇವೆ ಇನ್ನ ಮುಂದಿನ ಅಧ್ಯಾಯಕ್ಕೆ ನಮ್ಮ ಮುಂಬರುವ ಮಹಾಬಲೇಶ್ವರ ಬೇರೆಯವರು ಮುಂದುವರಿಸಿ ಈ ಒಂದು ಕೆಲಸ ಈ ವರ್ಷ ತುಂಬಾ ಏನಂತಾರ ಚಿಕ್ಕದಾಗಿ ಚೊಕ್ಕದಾಗಿ ಮಟ್ಟಕ್ಕೆ ಹೋಗಿದೆ. 2ನೇ ಸಲ ನಮ್ಮ ಮಹಾಬಲೇಶ್ವರ ಭರವಸೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಪ್ರೋತ್ಸಾಹ ಸಹಕಾರ ನಮಗೆ ಬೇಕು ಅಂತ ನಾನು ಕೇಳ್ಕೊಳ್ತಾ, ಸೊ ಅದ್ರ ಜೊತೆಗೆ ನಮ್ಮ ಈ ಒಂದು ಇದರಲ್ಲಿ ಏನು ನಮ್ಮ ಬರುವ ಮುಂದಿನ 26, 27 ನಾಮಿನೇಷನ್ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಇದಕ್ಕೆ ಮಹಾಬಲೇಶ್ವರ ಅವರು ನಮ್ಮ ಪುಸ್ತಕ ಸಲ್ಲಿಕೆ ಮಾಡಿದ್ದಾರೆ. ಸೊ ಹೀಗಾಗಿ ನಮ್ಮ ಮುಂದಿನ ಪಯಣಕ್ಕೆ ನಿಮ್ಮ ಸೇವೆ ಮಾಡುವಂತ ಭಾಗ್ಯನ ಸೊ ಇನ್ನೂ ಮತ್ತಷ್ಟು ನಮಗೆ ಕೈ ಜೋಡಿಸಿ, ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇವೇ ನಮ್ಗೆ ಬೇಕಾಗಿರೋದು. ಇವೆರಡಿದ್ರೆ ಮಿಕ್ಕಿದೆಲ್ಲ ಬಂದಂಗೆ. ಯಾಕಂದ್ರೆ ಇವೆರಡು ಚೆನ್ನಾಗಿದ್ರೆ ನಮ್ಗೆ ಯಾವ್ದು ಕಮ್ಮಿ ಇಲ್ಲ. ಹಾಗಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಡಿಸ್ಟ್ರಿಕ್ಟ್ ನ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ತುಂಬುವುದಿಲ್ಲ. ಸೊ ಧನ್ಯವಾದಗಳು. ಜೈ ಅಲಯನ್ಸ್.